ಸರ್ಕಾರ 2022 ಒಳಗಡೆ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರ ನಮ್ಮ ಏನು ಬಸವದುರ್ಗ ಗ್ರಾಮ ಇದೆ ಸಂಪೂರ್ಣವಾಗಿರ್ತಕ್ಕಂಥ ಕಂದಾಯ ಗ್ರಾಮ ಮಾಡೋದಕ್ಕೆ ಅರ್ಹವಾಗಿರ್ತಕ್ಕಂಥ ಗ್ರಾಮ. ಆದರೆ ಕಳೆದ 2-3 ವರ್ಷಗಳಿಂದ ಅದನ್ನು ನಿರಂತರವಾಗಿ ನಾವು ಅಧಿಕಾರಿಗಳ ಹಂತದಲ್ಲಿ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ, ಪಂಚಾಯತಿ ವತಿಯಿಂದ ಮತ್ತು ಗ್ರಾಮಸ್ಥರು ನಾವೆಲ್ಲರೂ ಕೂಡ ಪತ್ರ ವ್ಯವಹಾರ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ನಿರೀಕ್ಷಕ ಅವರು ವರದಿ ಕೊಡಬೇಕಾಗುತ್ತೆ, ಇದು ಅರ್ಹವಾಗಿದ್ದನೇ ಇಲ್ಲ ಅಂತೇಳಿ ಅವರು ವರದಿ ಕೊಡಬೇಕಾಗ್ತದೆ. ಮತ್ತು ತಾಲೂಕಿನ ಮತ್ತು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಂದಾಯ ಗ್ರಾಮಗಳು ಕೂಡ ಈಗಾಗಲೇ ರಚನೆ ಆಗಿದೆ. ಅಲ್ಲಿ ಒಂದು ಮಾನದಂಡನ ಅನುಸರಣೆ ಮಾಡಲಾಗಿದೆ. ಆದರೆ ಗಂಗಾವತಿ ಏನು ನಮ್ಮ ಬಸವದುರ್ಗ ಗ್ರಾಮ ಇದೆ ಆ ಗ್ರಾಮದಲ್ಲಿ ಒಂದು ಮಾನದಂಡವನ್ನು ಅನುಸರಣೆ ಮಾಡಲಾಗಿದೆ. ಈಗ ಅವರು ಕೊಟ್ಟಿರ್ತಕ್ಕಂಥ ವರದಿ ಏನಂತ ಹೇಳಿದ್ರೆ ಬಸವದುರ್ಗವನ್ನ ಕಂದಾಯ ಗ್ರಾಮದಿಂದ ಕೈ ಬಿಡಬೇಕು ಅಂತೇಳಿ ಅವರು ವರದಿಯನ್ನ ತಹಶೀಲ್ದಾರ್ಗೆ ಅವರು ವರದಿ ಕೊಟ್ಟಿದ್ದಾರೆ. ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಶ್ರೀ ಬಶೀರ್ ಅಂತಕ್ಕಂಥವರು ವರದಿ ಕೊಟ್ಟಿರ್ತಕ್ಕಂಥದ್ದು. ಬಸವದುರ್ಗದಲ್ಲಿ ಸುಮಾರು 4-5 ಸರ್ವೆ ನಂಬರ್ಗಳು ಏನು ಕಂದಾಯ ಗ್ರಾಮ ಘೋಷಣೆ ಮಾಡೋದಕ್ಕಾಗಿ ಅದರಲ್ಲಿ ಒಂದು ನಿಯಮ ಇದೆ. ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಭೂಮಿಯಲ್ಲಿ ಈಗಾಗಲೇ ಅವರು ವಸತಿ ಅಂದ್ರೆ ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ ಅಂತ ದಾಖಲೆ ರಹಿತ ಗ್ರಾಮಗಳನ್ನ ಕಂದಾಯ ಗ್ರಾಮ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಅದ್ರ ಮೂಲಕನೇ 2 ಲಕ್ಷ ಹಕ್ಕುಪತ್ರಗಳನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮಾಡಿದೆ. ಆದ್ರೆ ನಮ್ಮ ಒತ್ತಾಯ ಕೂಡ ಇಷ್ಟೇ, ಆ ಕಂದಾಯ ಗ್ರಾಮ ಅದೇ ರೀತಿ ನಮ್ಮ ಗ್ರಾಮವನ್ನು ಕೂಡ ಕಂದಾಯ ಗ್ರಾಮವಾಗಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಡಿಮ್ಯಾಂಡ್. ನಾವೆಲ್ಲ ಅರ್ಹವಾಗಿರ್ತಕ್ಕಂಥದ್ದು ಕಂದಾಯ ಗ್ರಾಮ ರಚನೆ ಮಾಡೋದಕ್ಕೆ ನಾವೆಲ್ಲ ಅರ್ಹ ಇದ್ದೀವಿ. ಆದರೂ ಕೂಡ ಯಾವುದೋ 1-2 ಹಕ್ಕುಪತ್ರಗಳು ಅಲ್ಲಿ ಇದ್ದಾವೆ ಅಂತ ಹೇಳಿ ನಮ್ಮ ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಅದನ್ನ ರಿಜೆಕ್ಟ್ ಅಂದ್ರೆ ಕಂದಾಯ ಗ್ರಾಮ ರಚನೆಯಿಂದ ಅದನ್ನ ಕೈಬಿಡಿ ಅಂತಕ್ಕಂಥ ವರದಿಯನ್ನ ನಮ್ಮ ಮೇಲಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಗ್ರಾಮ ಪಂಚಾಯತಿ ಆನೆಗುಂದಿ ವತಿಯಿಂದ ನಾವು ಯಾವುದೋ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ, ಮತ್ತೆ ಯಾವುದೇ 11A ಅಂತ ಹೇಳಿದ್ರೆ ಅಧಿಕೃತವಾಗಿರ್ತಕ್ಕಂಥ ದಾಖಲಾತಿ ನಾವು ಯಾವುದು ಕೂಡ ಕೊಟ್ಟಿಲ್ಲ ಅಂತೇಳಿ ನಾವು ಲೆಟರ್ನ ನಮ್ಮ ಮೇಲಧಿಕಾರಿಗಳಿಗೆ, ಯಾರು ಪಂಚಾಯತ್ನ ಮೇಲಧಿಕಾರಿಗಳಿದ್ದಾರೆ ಅವ್ರ ಮೇಲಧಿಕಾರಿಗಳಿಗೆ ಅವಾಗಲೇ ಪತ್ರಗಳನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ಕಂದಾಯ ಗ್ರಾಮ ಉದ್ದೇಶಪೂರ್ವಕವಾಗಿ ಇದನ್ನ ಕಂದಾಯ ಗ್ರಾಮದಿಂದ ಬಿಡಬೇಕು ಅಂತೇಳಿ ಅದನ್ನ ಅವರು ಹೇಳ್ತಿರ್ತಕ್ಕಂಥ ಅದೇ ರೀತಿ ಅವರು ವರದಿ ಮಾಡಿರ್ತಕ್ಕಂಥದ್ದು. ನಾವು ಕಂದಾಯ ಅಧಿಕಾರಿಗೆ ನಾವು ಪ್ರಶ್ನೆ ಮಾಡಿದ್ರೆ ಆಯ್ತು ತಾವು 2 ಹಕ್ಕುಪತ್ರಗಳು ಕೊಟ್ಟಿದ್ದೀರಿ ಅಂತೇಳಿ ತಾವು ಹೇಳ್ತಾ ಇದ್ರಿ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳು ಕಂದಾಯ ಏನು ಈ ಹಕ್ಕುಪತ್ರಗಳನ್ನ ಕೊಡ್ಬೇಕಾಗಿರ್ತಕ್ಕಂಥ ಇಲಾಖೆ ಯಾವುದು? ಕಂದಾಯ ಇಲಾಖೆ ಕೊಟ್ಟಿದೆ ಅದಕ್ಕಾಗಿ ನಾವು ಕೈ ಬಿಡ್ತೀವಿ ಅಂತ ಹೇಳಿ ತಾವು ತಾವು ವರದಿ ಕೊಟ್ಟಿದ್ದೀರಿ. ತಾವು ಕೊಟ್ಟಿರ್ತಕ್ಕಂಥ ಏನು 2 ಹಕ್ಕುಪತ್ರಗಳಿದೆಯಲ್ಲ ಆ ಹಕ್ಕುಪತ್ರ ವಿತರಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಆಯಿತು, ಮತ್ತೆ ಎಷ್ಟು ಜಾಗ, ಉದಾಹರಣೆಗೆ ಯಾವುದೋ ಒಂದು ಸರ್ವೆ ನಂಬರ್ 10 ಒಳಗಡೆ 10 ಎಕರೆ ಭೂಮಿ ಇದೆ ಅಂತ ಹೇಳಿದ್ರೆ ಅದರೊಳಗಡೆ 2 ಎಕರೆಯನ್ನು ಆಶ್ರಯ ಯೋಜನೆ ಅಂತ ಹೇಳಿ ಅಥವಾ ಈ ರೀತಿ ಹಕ್ಕುಪತ್ರ ಕೊಡೋದಕ್ಕಾಗಿ ಅವರು ಭೂಸ್ವಾಧೀನ ಮಾಡ್ಕೊಂಡಿದ್ರೆ ಆ ಪಾಣಿ ಒಳಗಡೆ ಆಗ್ಲಿ ಆ ಸ್ಥಳದಲ್ಲೇ ಆಗ್ಲಿ ಅಲ್ಲಿ ಪಾಣಿ ಒಳಗಡೆ ಕಡಿತ ಆಗಿರ್ಬೇಕು. ಅಲ್ಲಿ ಆಶ್ರಯ ಯೋಜನೆ ಅಡಿ ನಾವು ಹಕ್ಕುಪತ್ರ ವಿತರಣೆ ಮಾಡಿದೀವಿ ಅಂತಕ್ಕಂಥ ಪಟ್ಟಿ ತಹಶೀಲ್ ಆಫೀಸಲ್ಲಿ ಆಗಿರ್ಬೇಕು ಅಥವಾ AC ಆಫೀಸಲ್ಲಿ ಆಗಲಿ, DC ಆಫೀಸಲ್ಲಿ ಆಗಲಿ, EO ಆಫೀಸಲ್ಲಿ ಆಗಲಿ, ಮತ್ತೆ ಗ್ರಾಮ ಪಂಚಾಯತ್ಗಳಲ್ಲಾದ್ರೂ ಇರಬೇಕು. ನಿರಂತರವಾಗಿ ನಾವು ಇದನ್ನ ಈ ದಾಖಲೆಗಳು ಹುಡುಕ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡಿದ್ದೀವಿ. ಆದ್ರೆ ಎಲ್ಲಿ ಕೂಡ ದಾಖಲೆಗಳು ಇಲ್ಲ. ಏನು ಇವ್ರ ಹಕ್ಕುಪತ್ರ ಇದೆ ಅಂತ ಹೇಳಿ ಇವ್ರು ಏನು ವರದಿ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿ ಅವ್ರ ಹತ್ರ ಇರಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಇರಬೇಕು. ಎಷ್ಟೇ ಅವ್ರ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ರು ಕೂಡ ಆಯಾ ಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ಆ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು. ಆದ್ರೆ ಅಲ್ಲಿ ದಾಖಲಾತಿಗಳಿಲ್ಲ. ಅದಾಗ್ಯೂ ಕೂಡ ಉದ್ದೇಶಪೂರ್ವಕವಾಗಿ ಬಸವದುರ್ಗ ಗ್ರಾಮವನ್ನ ಕೈಬಿಟ್ಟಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಹಾಗಾಗಿ ನಾವು ಗ್ರಾಮಸ್ಥರು ಇಲ್ಲಿ ಯಾವುದೇ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಮತ್ತೆ ಯಾವುದೇ ನಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗಿಟ್ಟು ನಾವು ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇವತ್ತು ನಾವು ತಮ್ಮೆಲ್ಲರ ಮುಂದೆ ಬಂದು ನಾವು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾ ಇದ್ದೀವಿ. ಆ ಮೂಲಕ ಸರ್ಕಾರವನ್ನ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಾಗಲಿ ಅವ್ರನ್ನ ಎಚ್ಚರಣೆ ಮಾಡ್ತಕ್ಕಂಥದ್ದಾಗಲಿ ಅದನ್ನ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮಗಳಲ್ಲಿ ಹಕ್ಕುಪತ್ರಗಳು ಕೊಡೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಮಾಧ್ಯಮದವರಿಗೆ ಬಸವದುರ್ಗ ಗ್ರಾಮವನ್ನು
ಏನು ಕಂದಾಯ ಗ್ರಾಮ ಘೋಷಣೆಯಿಂದ ಕೈಬಿಟ್ಟಿರುವುದು ಖಂಡನೀಯ. ನಾವು ಬಸವನದುರ್ಗ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಕೂಡಿ ದಿನಾಂಕ 9/3/2026 ಸೋಮವಾರ ಬೆಳಿಗ್ಗೆ ಬಸವನದುರ್ಗ ಗ್ರಾಮದಿಂದ ದಿನಾಂಕ 9/3/2026 ಸೋಮವಾರ ಬೆಳಿಗ್ಗೆ ಬಸವನದುರ್ಗ ಗ್ರಾಮದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಅಂದರೆ, ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬಶೀರ್ ಅವರು ಉದ್ದೇಶಪೂರ್ವಕವಾಗಿ ಬಸವನದುರ್ಗ ಗ್ರಾಮವನ್ನು ಕಂದಾಯ ಗ್ರಾಮದಿಂದ ಕೈಬಿಟ್ಟಿರುವ ವರದಿ ಏನಿದೆಯಲ್ಲ, ಇದು ಪೂರ್ವ ನಿಯೋಜಿತ ಉದ್ದೇಶಪೂರ್ವಕವಾಗಿ 350 ಆಸ್ತಿ ಇದಾವೆ. ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡು ಡಿಮ್ಯಾಂಡ್ ಆಗಲ್ಲ. ಕರಾವಳಿ ಕಟ್ಟ ನೀರಿಗೆ ಮನೆಗಳು ಕಟ್ಟೆ ಇಟ್ಕೊಂಡಿರೋದು ನಾವು. ಯಾವುದೇ ಕಾರಣಕ್ಕೆ ಒಂದು ಹಕ್ಕುಪತ್ರ ಒಂದು ಲೆವೆಲ್ ಇಲ್ಲ. ಲೆವೆಲ್ ಬಿ ಅದಾವ, ಅಧಿಕೃತ ಆಸ್ತಿ ಸರ್ಕಾರ ಹೇಳ್ತೈತೆ. ಇವತ್ತು ಬಶೀರ್ ಅನ್ನೋ ವ್ಯಕ್ತಿ ಆ ಭಾಗದಲ್ಲಿ ಬೇರೆ ಬೇಜವಾಬ್ದಾರಿನ ಹೇಳಿಕೆ ಕೊಡ್ತಾರೆ. ಬೇರೆ ನಾವು ಪಂಚಾಯತ್ ದಾಖಲಾತಿ ಕೊಟ್ಟಿಲ್ಲ ಅಂತ ಪಂಚಾಯತ್ ದಾಖಲಾತಿ ತಗೊಂಡ, ರಂಗಾಪುರ ಪಂಚಾಯತ್ ಒಂದು ದಾಖಲಾತಿ ತಗೊಂಡ. ಅವ್ರು ಜನತಾ ಮನೆ ಬರ್ಲಾರ್ರು ಯಾವ್ದು ಸರ್ ಇವತ್ತು 1984 ಜನತಾ ಮನೆ ಇಲ್ಲಿ ಜನತಾ ಮನೆ ಬಂದ ಆ ಲೀಸ್ಟ್ ಕೂಡ ಚೆನ್ನಾಗ ಆಸ್ತಿ ಯೋಜನೆ ಮನೆಗಳು ಬಂದಾವಂತೆ. ಮನೆ ಬರ್ಲಾರ ಯಾವ ಸರ್ ಸುಮಾರು 300 ಮನೆ ಬಂದವ ಎಲ್ಲ ಏರಿಯಾದಾಗ ಅಂಥವು. ಅದು ಬಂದೈತಿ ಇದು ಬಂದ ಅಂತೇಳಿ ಇವತ್ತು ನಮ್ಮ ಊರಿನ ಅನ್ಯಾಯ ಮಾಡಿದ್ದಾರೆ. ಇವರು ಬಶೀರನ್ನ ಆರೈ ಅವರು ಕೂಡಲೇ ನಾವು ಆಯ್ಕೆದಾಗ ತಗೊಂಡಿವಿ ಅರ್ಜಿ. ನಾನು ನಿನ್ನೆ ತಗೊಂಡಿದ್ದೀವಿ. ಇವತ್ತು ನಿನ್ನೆ ಊರಲ್ಲಿ ಗ್ರಾಮ ಸಭೆ ಜನಗಳು ಕರೆಸಿ ಒಂದು ಸಭೆ ಮಾಡಿದ್ವಿ. ಅವರೆಲ್ಲ ಹಿರಿಯರ ಮುಖಾಂತರ ಒಪ್ಪಿಗೆ ಕೊಟ್ಟರು. ನಾವು ಅದು ಪ್ರೆಸ್ ಮೀಟ್ ಮಾಡಿ ಸೋಮವಾರ 9ನೇ ತಾರೀಕಿಗೆ ಬಸವನದುರ್ಗದಿಂದ ತಹಸೀಲ್ದಾರ್ವರೆಗೂ ಪಾದಯಾತ್ರೆ ಬರ್ಬೇಕಂತೇಳಿ ಅನ್ಕೊಂಡಿದ್ವಿ ಸರ್. ಈ ಗಮನಕ್ಕೆ ಎಸಿಗಿದೆ ಸರ್, ಡಿಸಿಗಿದೆ, ಇವರೆಲ್ಲರೂ ಗಮನಕ್ಕಿದೆ ಸರ್ ಈ ವಿಷಯ. ಆದರೂ ಸ್ವಲ್ಪರಿಗೆ ಕೈ ಬಿಟ್ಟಿದ್ದು ನಮಗೆ ಭಾಳ ನೋವಾಗಿದೆ ಸರ್. ಇವತ್ತು ಬೇರೆ ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ ಸರ್, ಅವನು ತಗೊಂಡಿಲ್ಲ ನಾವು. ಅವಾಗ ಲೆವೆಲ್ ಇದ್ದು ಹಕ್ಕುಪತ್ರ ಇದ್ದು ಕೂಡ ಬೇರೆ ಗ್ರಾಮವನ್ನು ಅಭಿವೃದ್ಧಿಗಾಗಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನು ಪಡೆಯಲು ಅಧಿಕೃತವಾಗಿ ಏನಾದರೂ ದಾಖಲಾತಿಗಳು ಬೇಕಂದ್ರೆ ಕಂದಾಯ ಗ್ರಾಮ ಘೋಷಣೆ ಆಗಲೇಬೇಕು. ಇವತ್ತಿನ ದಿನ ಈ ಬಶೀರ್ ನೀಡಿರ್ತಕ್ಕಂಥ ಈ ವರದಿಯನ್ನು ನಾವು ವಿರೋಧಿಸಿ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆ ಮೂಲಕ ನಾವು ಅಧಿಕಾರಿಗಳಿಗೆ ಮತ್ತು ಏನು ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳಿಗೆ ನಾವು ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ಬಶೀರ್ನನ್ನು ನೀವು ತೆಗೆದುಹಾಕದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳ್ತೇವೆ. ಈ ಮೂಲಕ ನಾವು ಆಮೇಲೆ ಹಕ್ಕುಪತ್ರ ಇರೋದು ನಿಜ, ಒಂದು 2-3 ಅದಾವ. ಅವು ಅದಾವಂದ್ರು ಅವಾಗ ಕೊಟ್ಟಾರೆ. ಯಾವಾಗ 84 ಕೊಟ್ಟಾರೆ. ಕೊಟ್ಟಿದ್ದ ಏನಾಯ್ತು ಅಂದ್ರೆ ಈಗ ಎಂಟ್ರಿ ಇಲ್ಲ ರೀ. ಡಿಮ್ಯಾಂಡ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಲ್ಲಿ ಎಂಟ್ರಿ ಇರ್ಬೇಕು. ಇಂಥ ಸರ್ವೆ ನಂಬರ್ನಾಗ ಇಷ್ಟು ಹಕ್ಕುಪತ್ರ ಕೊಟ್ಟಿದೆ ಅಂತ ಹೇಳಿ ಯಾವ ಒಂದು ಎಂಟ್ರಿ ಇಲ್ಲ ರೀ.